ಲಲಿತ್ಪುರದಲ್ಲಿ ಮದ್ಯದ ಅಂಗಡಿಗಳ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಾಗಿದೆ. ರಸ್ತೆಗೆ ಮದ್ಯದ ಪೆಟ್ಟಿಗೆಗಳನ್ನು ಎಸೆದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಲ್ಲಿ ನೀವು ಮದ್ಯವನ್ನು ಮಾರಾಟ ಮಾಡೋದು ಬೇಡ ಅಂತ ಹೇಳಿ ಲಲಿತ್ಪುರದಲ್ಲಿ ಆಗಿರುವಂತಹ ಘಟನೆ ಇದು. ಮದ್ಯವನ್ನು ಯಾರು ಮಾಡ್ತಾ ಇದ್ರು, ಆ ಅಂಗಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಗೆ ಮದ್ಯವನ್ನು ಚೆಲ್ಲಿ ಆ ಪೆಟ್ಟಿಗೆಗಳಿಂದ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಗ್ರಾಮಸ್ಥರು. ಸರ್ಕಾರಿ ದೇಶಿ ಮದ್ಯದ ಅಂಗಡಿ ಅಯೋಮಯವಾಗ್ತಾ ಇವೆ. ಇಲ್ಲಿ ಪೊಲೀಸರ ಮುಂದೆಯೇ ಮದ್ಯದ ಅಂಗಡಿಯನ್ನ ಧ್ವಂಸಗೊಳಿಸ್ತಾ ಇದ್ದಾರೆ ಮಹಿಳೆಯರು. ಅಲ್ಲಿ ಮದ್ಯದ ಅಂಗಡಿ ಬೇಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಊರಿಗೆ ಶಾಂತಿ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮಹಿಳೆಯರಲ್ಲಿ. ಪೊಲೀಸರ ಸಮ್ಮುಖದಲ್ಲೇ ಮದ್ಯದ ಬಾಟಲಿಗಳನ್ನ ಚೂರು ಚೂರಾಗಿ ಮಾಡಿ ಬಿಸಾಕಿದ್ದಾರೆ. ಉತ್ತರ ಪ್ರದೇಶದ ಲಲಿತ್ಪುರ ಜಿಲ್ಲೆಯ ಕಿತವಾನ್ಸ್ ಏನಿದೆ, ಕಿತವಾನ್ಸ್ ಗ್ರಾಮ ಅಲ್ಲಿ ಆಗಿರುವಂಥದ್ದು. ಗ್ರಾಮದ ಮಹಿಳೆಯರು, ಹಿರಿಯರು, ಯುವಕರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮದ್ಯದ ಅಂಗಡಿ ಬೇಡ, ನಮಗೆ ಶಾಂತಿ ಬೇಕು, ಅದಕ್ಕೆ ನೀವು ಇಲ್ಲಿಂದ ತಗೊಂಡು ಹೋಗಿ ಅಂತ ಕಿತ್ತು ಬಿಸಾಕ್ತಾ ಇದ್ದಾರೆ. ಮದ್ಯದ ಅಂಗಡಿಗಳು ಶಾಲೆ, ದೇವಸ್ಥಾನ, ಮನೆಗಳ ಹತ್ತಿರ ಇದ್ವಾ? ಹಾಗಾದ್ರೆ ಕುಟುಂಬಗಳಲ್ಲಿ ಕಲಹ, ಆರ್ಥಿಕ ನಷ್ಟ ಉಂಟಾಗುತ್ತೆ. ಈ ರೀತಿಯಾಗಿದ್ರೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮದ್ಯದ ಅಂಗಡಿ ನಮಗೆ ಬೇಡವೇ ಬೇಡ, ನಮ್ಮೂರಿಗೆ ಬೇಡ, ನಮಗೆ ಶಾಂತಿ ಬೇಕು, ಮೊದಲು ಇಲ್ಲಿಂದ ಈ ಅಂಗಡಿಗಳನ್ನು ತೆಗೆದು ಬಿಸಾಕಿ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ಜನ, ಹಿರಿಯರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಸಾರಾಯಿ ಗೀಳಿಕೆ, ಡ್ರಿಂಕ್ ಮಾಡುವ ಒಂದು ಹುಚ್ಚು ಏನಿರುತ್ತೆ, ಮದ್ಯವನ್ನು ಸೇವಿಸುವಂತಹ ಹುಚ್ಚು, ಅದರಿಂದ ಬಿಡಿಸಬೇಕು. ಈ ಅಂಗಡಿಗಳನ್ನೇ ಇಲ್ಲದಂತೆ ಮಾಡಿದ್ರೆ ನಮ್ಮೂರಿನ ಜನ ಶಾಂತಿಯಿಂದ ಇರ್ತಾರೆ. ಇಲ್ಲಾಂದರೆ ಇದು ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ? ಸಂಸಾರಗಳಲ್ಲಿ ಗಲಾಟೆ ಆಗುತ್ತೆ. ಕುಡಿದು ಬಂದು ಗಲಾಟೆ ಮಾಡೋರು ಜಾಸ್ತಿ ಆಗ್ತಾರೆ. ಸಂಸಾರಗಳು ಬೀದಿಗೆ ಬರುತ್ತೆ. ಮಕ್ಕಳ ಶಿಕ್ಷಣದ ಮೇಲೆ ಬೇರೆ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ. ಅಷ್ಟೇ ಅಲ್ಲ ನೋಡಿ, ಆಸ್ಪತ್ರೆಯ ಪಕ್ಕದಲ್ಲಿ, ಶಾಲೆಯ ಪಕ್ಕದಲ್ಲಿ, ದೇವಸ್ಥಾನಗಳ ಪಕ್ಕದಲ್ಲಿ ಈ ರೀತಿಯಾದಂತಹ ಮದ್ಯದ ಅಂಗಡಿಗಳು ಇದ್ದರೆ ಅದು ತೊಂದರೆ ಆಗುತ್ತೆ, ಸಮಾಜದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅಂತ ನೀವು ಗಮನಿಸ್ತಾ ಇರ್ಬೋದು. ವಿಡಿಯೋದಲ್ಲಿ ನೋಡಿ ಯಾವ ರೀತಿಯಾಗಿ ಆ ಬಾಟಲ್ಗಳನ್ನು, ಆ ಪೆಟ್ಟಿಗೆಗಳನ್ನು ತಗೊಂಡು ಹೊಡೆದಾಕ್ತಾ ಇದ್ದಾರೆ ಹೆಣ್ಮಕ್ಳು. ಈ ರೀತಿಯಾದಂತಹ ದೊಡ್ಡ ಮಟ್ಟದ ಧೈರ್ಯವನ್ನು ಮಾಡಿದ್ದಾರೆ. ನಮ್ಮ ಊರಿಗೆ ಬೇಡವೇ ಬೇಡ ಒಂದು ಬಾರ್ ಅಂಗಡಿ. ಈ ಬಾರ್ಗಳಿಂದಾನೇ ಹಾಳಾಗ್ತಾ ಇರುವಂಥದ್ದು ಸಂಸಾರಗಳು. ಗಂಡುಮಕ್ಕಳು ಹಾಳಾಗ್ತಾ ಇದ್ದಾರೆ, ಕೆಲವು ಕಡೆ ಹೆಣ್ಮಕ್ಕಳು ಕೂಡ ಕುಡಿತಾ ಇದ್ದಾರೆ. ಇದು ಬೇಡ. ಇನ್ನು ಮುಖ್ಯವಾಗಿ ಯುವ ಜನತೆ ಹಾಳಾಗ್ತಾರೆ. ಸಂಸಾರಗಳು ಬೀದಿ ಪಾಲಿಗೆ ಬಂದು ಇಲ್ಲ ಸಲ್ಲದ ಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ನಮ್ಮೂರಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ನಾವು ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಈ ರೀತಿಯಾದಂತಹ ಮದ್ಯದ ಅಂಗಡಿಗಳು ನಮಗೆ ಬೇಡವೇ ಬೇಡ. ಉತ್ತರ ಪ್ರದೇಶದಲ್ಲಿ ಆಗಿರುವಂಥದ್ದು ಲಲಿತ್ಪುರ ಏರಿದೆ, ಅಲ್ಲಿ ಆಗಿದೆ. ಆ ಗ್ರಾಮದ ಮಹಿಳೆಯರೆಲ್ಲರೂ ಕೂಡ ಬಂದಿದ್ದಾರೆ, ಬೇರೆ ಬೇರೆ ಹಿರಿಯರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಬಂದು ಅಲ್ಲಿ ಯಾರಿದ್ದಾರೆ ಕೆಲಸ ಮಾಡ್ರೆ ಅದು ಇದೇನು ನೋಡ್ತಿಲ್ಲ, ಅದು ಗೌರ್ಮೆಂಟ್ದೋ ಪ್ರೈವೇಟ್ದೋ ಅದೇನು ಕೂಡ ಗಮನಿಸ್ತಾ ಇಲ್ಲ. ನಮಗೆ ಬೇಡ ಅಂದರೆ ಬೇಡ, ಯಾರ್ದಾದರೂ ಆಗಿರಲಿ, ಮುಲಾಜಿಲ್ದೆ ತಂದು ಎಲ್ಲವನ್ನ ಬಿಸಾಕಿ ಚೂರು ಚೂರು ಮಾಡ್ತಾ ಇದ್ದಾರೆ. ಗಮನಿಸಿ ನೋಡಿ ಯಾವ ರೀತಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.